ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇಶದಾದ್ಯಂತ LPG ಸಿಲಿಂಡರ್ಗಾಗಿ ಪರದಾಟ ಮುಂದುವರಿತಾ ಇದೆ. ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಆ ಪರದಾಟ ಮುಂದುವರಿತಾ ಇದೆ. ಪ್ರಮುಖ ಹೋಟೆಲ್ಗಳು 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳು ಕ್ಲೋಸ್ ಆಗೋ ಹಂತಕ್ಕೆ, ಅಂದ್ರೆ ರೂಮ್ ಬುಕ್ಕಿಂಗ್ ಇರುತ್ತೆ ಆದ್ರೆ ಊಟ ಸಿಗಲ್ಲ ಅನ್ನುವಂತ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ರಾಜ್ಯದಾದ್ಯಂತ ಮತ್ತೆ ಟ್ರಬಲ್ ಮುಂದುವರಿತಾ ಇದೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಸಿಗ್ತಾ ಇಲ್ವಂತೆ ಸಿಲಿಂಡರ್ಗಳು, ಹಂಗಾಗಿ ಪರದಾಟ ಮುಂದುವರಿತಾ ಇದೆ. ಇವತ್ತು ಕೂಡ ಬಾಗಿಲು ಮುಚ್ಚಿದೆ ಬಹುತೇಕ ಹೋಟೆಲ್ಗಳು. ಪ್ರಮುಖ ಹೋಟೆಲ್ಗಳು ಸಿಲಿಂಡರ್ ಇಲ್ಲದೆ, ಸಣ್ಣ ಪುಟ್ಟ ಹೋಟೆಲ್ಗಳು ತೆರೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಎಷ್ಟು ದಿನ ಸಿಲಿಂಡರ್ ಇಲ್ಲದೆ ಅಡಿಗೆ ಮಾಡೋದಕ್ಕೆ ಸಾಧ್ಯ? ನಿನ್ನೆ ಒಬ್ರು ಮಾತಾಡ್ತಾ ಇದ್ರು, ಇದ್ದಕ್ಕಿದ್ದಂತೆ ಸೌದೆ ಒಲೆ ತಂದು ಕೂಡ ಅಡಿಗೆ ಮಾಡೋಣ ಅಂದ್ರೆ ಸೌದೆನೂ ಸಿಗಲ್ವಲ್ಲ ಸರ್ ಬೇಗ ಅಂತ, ಇಂಥ ಪ್ರಶ್ನೆಗಳಿದೆ ಅಂತ. ಸಿಲಿಂಡರ್ ಇಲ್ಲದೆ ಬಾಗಿಲು ಹಾಕ್ತಾ ಇದೆಯಂತೆ ಹೋಟೆಲ್ಗಳು. 3 ದಿನಗಳಿಂದ ಸಿಲಿಂಡರ್ಗಳು ಸಿಗದೆ ಪರದಾಟ ಆಗ್ತಾ ಇದೆ. ಇನ್ನೊಂದು ವಿಚಾರ ಗಮನಿಸಬೇಕು, ಹಂಗಾದ್ರೆ ನಮ್ಮಲ್ಲಿ ಸಿಲಿಂಡರ್ಗಳ ಸ್ಟಾಕ್ ಇಲ್ವಾ, ಯಾಕೆ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆಗೆ ಬಹುತೇಕ ಕಡೆ ಸ್ಟಾಕ್ ಇದ್ರೂ ಕೂಡ ಈಗ ಪರಿಸ್ಥಿತಿಯನ್ನ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಕೆಲವರು ವೇಟ್ ಮಾಡ್ತಿದ್ದಾರೆ ಅಂತ. ಡಬಲ್ ತ್ರಿಬಲ್ ಅಥವಾ ಹೆಚ್ಚಿನ ರೇಟ್ಗಳಿಗೆ ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋ ರೀತಿಯಲ್ಲಿ ಏನಾದ್ರೂ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರಾ, ಇದು ಕೂಡ ಪ್ರಶ್ನೆ ಇದೆ. ಯಾಕಂದ್ರೆ ಕೇಂದ್ರ ಹೇಳ್ತಾ ಇರೋ ಪ್ರಕಾರ ನಮ್ಮ ಹತ್ರ ಸ್ಟಾಕ್ ಇದೆ, ಯಾರು ಕೂಡ ಆತಂಕ ಪಡಬೇಡಿ ಅಂತ. ಸ್ಟಾಕ್ ಇದ್ದ ಮೇಲೆ ಯಾಕೆ ಕೊಡ್ತಾ ಇಲ್ಲ? ಈಗಿನ ಪರಿಸ್ಥಿತಿನ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಕೆಲವರು ಮುಂದಾಗ್ತಿದ್ದಾರಾ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಪ್ರಮುಖ ಹೋಟೆಲ್ಗಳಿಗೆ ಸಿಲಿಂಡರ್ ಸಪ್ಲೈ ಆಗದೆ ಹೋಟೆಲ್ಗಳು ಕ್ಲೋಸ್ ಆಗಿರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಇದು ಬೆಳಗಿನ ಜಾವ ಟೀ ಕಾಫಿ ಕುಡಿಯೋಣ ಅಂತ ಹೋದ್ರೂ ಕೂಡ ಸಿಗ್ತಾ ಇಲ್ಲ, ಯಾಕಂದ್ರೆ ಬಾಗಿಲು ಕ್ಲೋಸ್ ಆಗಿದೆ. ಇನ್ನ ತಿಂಡಿ ಊಟ ಅಂತೂ ದೂರದ ಮಾತು, ಅದಂತೂ ಸಿಗೋದು ಡೌಟ್ ಇವತ್ತು ಅಂತ ಹೇಳಲಾಗ್ತಾ ಇದೆ. ಹಂಗಾಗಿ ಪಾಪ ಈ ಬ್ಯಾಚುಲರ್ಸು, ಕೆಲ್ಸಕ್ಕೆ ಹೋಗೋರು, ಅಡುಗೆ ಮಾಡಕ್ಕೆ ಆಗದೆ ಇರೋರೆಲ್ಲ ಹೋಟೆಲ್ ಮೇಲೆ ಡಿಪೆಂಡ್ ಆಗಿರೋರಿಗೆ ಹೆಂಗಪ್ಪ ಅನ್ನುವಂಥ ಪರಿಸ್ಥಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಿರೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಈಗ ಹೋಟೆಲ್ ಕ್ಲೋಸ್ ಆಗಿದೆಯಲ್ಲ, ಅಲ್ಲಿ ಆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಿರೀಶ್, ನಿನ್ನೆ ತನಕ ಅಟ್ಲೀಸ್ಟ್ ಟೀ ಕಾಫಿ ಒಂದೆರಡು ಮೆನು ಅಲ್ಲಿರುವಂತಹ ತಿಂಡಿನಾದ್ರೂ ಸಿಗ್ತಾ ಇತ್ತು, ಬಟ್ ಇವತ್ತು ಅದು ಕೂಡ ಇಲ್ಲ, ಯಾಕಂದ್ರೆ ಶಟರೇ ಕ್ಲೋಸ್ ಆಗ್ಬಿಟ್ಟಿದೆ ಅಂತ. ಹಿಂಗೆ ಪರಿಸ್ಥಿತಿ ಮುಂದುವರೆದ್ರೆ ಹೋಟೆಲ್ ಮೇಲೆ ಡಿಪೆಂಡ್ ಆಗಿ ಊಟ ತಿಂಡಿ ಇಲ್ಲೇ ತಿನ್ನಬೇಕು ಅಂದುಕೊಂಡವರ ಪರಿಸ್ಥಿತಿ ಏನು ಅಂತ ಮೋಸ್ಟ್ಲಿ ಆರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಅನ್ನಕ್ಕಾಗಿ ಜನರ ಪರದಾಟ ಆಗ್ತಾ ಇರೋದು. ಖಂಡಿತ ಶ್ರುತಿ, ಏನು ಈ ಒಂದು ಸಿಲಿಂಡರ್ ಬಿಕ್ಕಟ್ಟು ಶುರುವಾಗಿ ಕೇವಲ 3 ದಿವಸ ಆಗಿದೆ. ಇಷ್ಟರದಾಗಲೇ ಏನು ಒಂದು ಸಿಲಿಂಡರ್ ನ ಬಿಸಿ ಹೋಟೆಲ್ಗಳಿಗೆ ತಟ್ಟಿದೆ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಹೋಗ್ಬೋದು, ಏನು ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿರುವ ಕೃಷ್ಣ ರಜತಾದ್ರಿ ಹೋಟೆಲ್ ಏನಿದೆ, ಇದು ತನ್ನ ಬಾಗಿಲನ್ನ ಮುಚ್ಚಿರುವಂತದ್ದು. ಇದಕ್ಕೆ ಮುಖ್ಯವಾದಂತಹ ಕಾರಣ ಸಿಲಿಂಡರ್ ದೊರಕುತ್ತಿಲ್ಲ ಅನ್ನೋದು ಅತಿ ಪ್ರಮುಖವಾದಂತಹ ಕಾರಣ. ಯಾಕಂದ್ರೆ ಏನು ಉಡುಪಿ ಶ್ರೀ ಕೃಷ್ಣ ರಜತಾದ್ರಿ ಹೋಟೆಲ್ ನಲ್ಲಿ ನಿತ್ಯ ಏನು ಸುಮಾರು ಸಾವಿರಾರು ಜನ ಬಂದು ಟೀ ಕಾಫಿ ಸೇವನೆ ಆಗಿರ್ಬೋದು, ಅದೇ ರೀತಿ ತಿಂಡಿ ತೀರ್ಥಗಳ ಸೇವನೆಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಸೃಷ್ಟಿಯಾಯ್ತೋ ಅವಾಗಿನಿಂದ ಏನು ಈ ಒಂದು ಹೋಟೆಲ್ ಕೆಲಸವನ್ನ ಮಾಡೋದನ್ನ ನಿಲ್ಲಿಸಿದೆ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಹೋಗ್ಬೋದು, ಎಲ್ಲಾ ರೀತಿಯ ಬಾಗಿಲುಗಳನ್ನ ಅಥವಾ ಶಟರ್ಗಳನ್ನ ಬಂದ್ ಮಾಡಿಕೊಂಡು ಹೋಗಿದ್ದಾರೆ. ಇದರ ಒಂದು ಹಿನ್ನೆಲೆ ನಾವು ನೋಡ್ತಾ ಹೋದ್ರೆ ಏನು ಫ್ಯೂಲ್ ಅಥವಾ ಸಿಲಿಂಡರ್ ಇಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ಆಹಾರದ ಉತ್ಪಾದನೆಯನ್ನ ಮಾಡಿ ಏನು ಅಲ್ಲಿ ಬರುವ ಕಸ್ಟಮರ್ಸ್ ಗಳಿಗೆ ಕೊಡೋಕಾಗೋದಿಲ್ಲ. ಒಂದು ಆಹಾರ ಉತ್ಪಾದನೆಯಾಗಿ ಕಸ್ಟಮರ್ ಇಂದ ಏನು ಒಂದು ರೆವಿನ್ಯೂ ಜನರೇಟ್ ಆಗದೆ ಇದ್ರೆ ಸಿಬ್ಬಂದಿಗಳಿಗೆ ಕೊಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಫ್ರೀಯಾಗಿ ಹಣವನ್ನ ಯಾರು ಕೂಡ ಕೊಡೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಶಟರ್ ಬಂದಾಗಿರುವಂತದ್ದು. ಇಲ್ಲೊಬ್ರು ಕಸ್ಟಮರ್ ಕೂಡ ಬಂದಿದ್ದಾರೆ, ಬೆಳಗಿನ ಕಾಫಿನ ಸವಿಯೋದಕ್ಕೆ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಕಾಫಿ ಕುಡಿಯೋಕೆ ಬಂದಿದ್ರಿ, ಹೋಟೆಲ್ ಬಂದಾಗಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನಾಗಬೇಕು ಅಂತಿದೆ ಅದಾಗಿದೆ. ಈಗ ಮನೆಯಲ್ಲಿ ಹೆಂಡತಿ ಅಂದ್ರೆ ಏನು, ಮನೆಯಲ್ಲಿ ಅಡಿಗೆ ಮಾಡೋರು ಅಂದ್ರೆ ಏನು ಅಂತ ಅವ್ರಿಗೆ ಮರ್ಯಾದೆ ಜಾಸ್ತಿ ಕೊಡ್ತಾರೆ. ಈಗ ಯಾರು ಅಡಿಗೆ ಮಾಡೋರಿಗೆ ಅವ್ರಿಗೆ ಒಳ್ಳೆ ಮರ್ಯಾದೆ ಇರುತ್ತೆ ಮನೆಯಲ್ಲಿ. ಮತ್ತೆ ಹಳೆ ಕಾಲದಲ್ಲಿ ಸೌದೆಗಳು ಅಲ್ಲಿ ಅಡಿಗೆ ಮಾಡ್ತಾ ಇದ್ರು, ಕೆಳಗೆ ಬಿದ್ದಿರೋ ಸೌದೆ ಮತ್ತೆ ತೆಂಗಿನ ಚಿಪ್ಪು ಇದೆಲ್ಲ ಹಾಕೊಂಡೋಗಿ ಮನೆ ಹತ್ರ ಒಣಗಿಸಿ ಅಡಿಗೆ ಮಾಡಿ ತಿಂತಾ ಇದ್ರು. ಇವಾಗೆಲ್ಲ ಸ್ವಲ್ಪ ಫಿಸಿಕಲ್ ಆಗಿ ಬರ್ತಾರೆ, ಇಂಗ್ಲಿಷ್ ಮಾತಾಡ್ಕೊಂಡು ಹೋಟ್ಲಲ್ಲಿ ಸಿಗತ್ತೆ ಅನ್ಬಿಟ್ಟು ಹೆಂಡತಿ ಮಕ್ಕಳಿಗೆ ಮರ್ಯಾದೆ ಕೊಡದೆ ಹೋಗ್ತಾ ಇದ್ರು. ಇವಾಗ ಅಡಿಗೆ ಮಾಡೋರಿಗೆ ಮರ್ಯಾದೆ ಜಾಸ್ತಿ ಸಿಗತ್ತೆ ಅಷ್ಟೇನೆ. ಈಗ ಪ್ರಾಥಮಿಕ ಹಂತದಲ್ಲಿ ಹೋಟೆಲ್ಗಳಿಗೆ ಸಿಗುವ ಸಿಲಿಂಡರ್ ಬಂದಾಗಿದೆ, ಮುಂದಿನ ದಿನಗಳಲ್ಲಿ ಗೃಹೋಪಯೋಗಿ ಸಿಲಿಂಡರ್ ಕೂಡ ಬಂದಾಗುತ್ತೆ. ಅವಾಗ ಏನ್ ಮಾಡಬಹುದು ಜನಗಳು? ಹೆಂಗ್ ಬದುಕಬೇಕು ಹಂಗ್ ಬದುಕಲೇಬೇಕು, ಏನು ಮಾಡಕ್ಕಾಗಲ್ಲ. ವಾರ ಅನ್ನೋದು ಈ ತರ ಯಾರಿದ್ರೇನು ಹಾಗೆ ಆಗತ್ತೆ. ಇವಾಗ ಇವರಿದ್ದು ವಾರ ಆಗ್ಬೇಕು, ಅವರಿದ್ದು ವಾರ ಆಗ್ಬೇಕಂತಿಲ್ಲ. ಯಾರು ಏನಾಗ್ಬೇಕು ಅದು ಹಾಗೆ ಆಗತ್ತೆ. ಅದು ಸುಮ್ನೆ ಈ ರಾಜಕಾರಣಿಗಳು ಅವ್ರ ಗೆದ್ರೆ ಇವ್ರ ಮೇಲೆ ಬ್ಲೈಮ್ ಮಾಡ್ತಾರೆ, ಇವ್ರ ಗೆದ್ರೆ ಅವ್ರ ಮೇಲೆ ಬ್ಲೈಮ್ ಮಾಡ್ತಾರೆ. ನಿಮ್ಗೆ ಈಗ ಏನಾಗಿದೆ ಅದು ಉತ್ತಮ ಬೆಳವಣಿಗೆ ಅಂತ ಹೇಳ್ತೀರಾ? ಏನಾಗಿದೆ ಅದು ಒಳ್ಳೇದಕ್ಕೇನೆ ಅಷ್ಟೇನೆ.
ಓಕೆ ಶ್ರುತಿ, ನೋಡಿದ್ರಲ್ಲ ಈ ಒಂದು ಸಿಲಿಂಡರ್ ಬಿಸಿಯಿಂದ ಪ್ರಾಥಮಿಕ ಹಂತದಲ್ಲಿ ಒಂದು ಹೋಟೆಲ್ ಬಂದಾಗಿದೆ. ನಿನ್ನೆ ಕೂಡ ಸಾಕಷ್ಟು ಹೋಟೆಲ್ಗಳು ಕೆಲಸವನ್ನು ನಿಲ್ಲಿಸಿದ್ವು. ಆದ್ರೆ ಇನ್ನೂ ಮುಂದುವರೆದಂತೆ ಸಾಕಷ್ಟು ಹೋಟೆಲ್ಗಳು ಬಂದಾಗುವ ಎಲ್ಲ ನಿರೀಕ್ಷೆ ಇದೆ. ಆದ್ರೆ ಇದೊಂದು ಕೆಟ್ಟ ಬೆಳವಣಿಗೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಒಂದು ಸದ್ಯದ ಮಾಹಿತಿಯನ್ನ ಹೇಳ್ಬೋದು ಶ್ರುತಿ. ಓಕೆ ಗಿರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪಾಪ ಈಗ